BJPಯಲ್ಲಿ ಅತಿ ಬುದ್ಧಿವಂತರಿದ್ದಾರೆ, ತುಂಬ ಓದ್ಕೊಂಡಿದ್ದಾರೆ, ಜನನ ಮುದ್ದೆಯಿಂದ ಇದ್ದೋರಿದ್ದಾರೆ. ಆದರೆ ಮಾತಾಡೋಕ್ಕಾಗಲ್ಲ. ಮಾತಾಡೋದು ಏನಿದ್ರು ಕೂಡ ಮೋದಿ, ದೇಶಭಕ್ತಿ ಈ ಥರದ್ದೇ. ಇಂತಹ ಪಕ್ಷಗಳು ರಾಘವ್ ಚಡ್ಡನಂಥ ನಾಯಕನನ್ನು ಉತ್ಪಾದನೆ ಮಾಡ್ತವೆ. ಇಂತಹ ರಾಘವ್ ಚಡ್ಡನನ್ನು ನಮ್ಮ ದೇಶಕ್ಕೆ ಕೊಡುಗೆ ಕೊಡ್ತವೆ ಅನ್ನೋ ಕಾರಣಕ್ಕೋಸ್ಕರ ನಿಮಗೆ ಯಾವ ಕಾರಣಕ್ಕೂ ಕೂಡ ಜನಗಳ ಮೇಲೆ ಈ ರೀತಿಯ ಅನಧಿಕೃತವಾದ ಸವಾರಿ ಮಾಡ್ತಕ್ಕಂಥ ಹಕ್ಕಿಲ್ಲ. ಸ್ನೇಹಿತರೆ ನಮಸ್ತೆ, ಜೇನಿಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಚಲಂ ಹಾಡ್ಲಹಳ್ಳಿ. ರಾಘವ್ ಚಡ್ಡಾ ಒಬ್ಬ ಯುವಕ ಇಡೀ ದೇಶದ ಮನೆ ಮಾತಾಗಿರುತ್ತೆ. ಯಾವ ರೀತಿಯಾಗಿ ಅಂತಂದರೆ ನಮ್ಮ ಕೈ ಬಳಕೆಯ ವಸ್ತುಗಳ ಬಗ್ಗೆ ಮಾತಾಡಿ ಗಮನ ಸೆಳೆದಿದ್ದಾನೆ. ಪ್ರತಿನಿತ್ಯ ನಾವು ಪಣಗಾಡ್ಕೊಂಡು ನಮ್ಮ ಕೈಲಿ ಏನೂ ಇಲ್ವಲ್ಲಪ್ಪ ಅಂತೇಳಿ ದಿವಸ ಮೊಬೈಲಿಗೆ ಕರೆನ್ಸಿ ಹಾಕ್ಸ್ಕೊಳ್ಳೋದು ಎಲ್ಲ ಮಾಡ್ತಾ ಏನು ಉಣಗ್ತಾ ಇದ್ವೋ ಆ ಗೊಣಗುವಿಕೆಗೆ ಗಟ್ಟಿ ದನಿಯಾಗಿ ರಾಘವ್ ಚಡ್ಡಾ ಹೊರಹೊಮ್ಮಿದ್ದಾರೆ. ಆ ರಾಘವ್ ಚಡ್ಡಾ ಬಗ್ಗೆ ಒಂದು ಸಣ್ಣದಾಗಿ ಹೇಳಬೇಕು ಅಂತ, ರಾಘವ್ ಚಡ್ಡಾ ಆಮ್ ಆದ್ಮಿ ಪಾರ್ಟಿಯ ಒಬ್ಬ ರಾಜ್ಯಸಭಾ ಸದಸ್ಯ. ಆಮ್ ಆದ್ಮಿ ಪಾರ್ಟಿಯಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರು. ಅರವಿಂದ್ ಕೇಜ್ರಿವಾಲ್ ಜೊತೆ ಲೋಕಪಾಲ್ ಬಿಲ್ ಮಸೂದೆಯ ಮಂಡನೆಯ ಸಮಯದಲ್ಲೂ ಕೂಡ ಭಾಳ ಕೆಲಸ ಮಾಡೋದಂತಹ ಒಬ್ಬ ಬುದ್ಧಿವಂತ. ಆ ಬುದ್ಧಿವಂತ ರಾಘವ್ ಚಡ್ಡಾ ಇತ್ತೀಚೆಗೆ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಒಬ್ಬ ವಿದ್ಯಾವಂತ, ಒಬ್ಬ ಸೂಕ್ಷ್ಮತೆ ಇರತಕ್ಕಂಥ ಮನುಷ್ಯರುಗಳು ಯಾಕೆ ರಾಜ್ಯಸಭೆಯಲ್ಲಿ ಇರಬೇಕು ಅನ್ನೋದು ಭಾಳ ಮುಖ್ಯವಾಗಿ ಗೊತ್ತಾಗ್ತಕ್ಕಂಥದ್ದು ಈ ರಾಘವ್ ಚಡ್ಡಾ ವಿಚಾರದಲ್ಲಿ. ರಾಘವ್ ಚಡ್ಡಾ ಭಾಳ ಮುಖ್ಯವಾಗಿ ಏನು ಮಾತಾಡಿದ್ದಾರೆ? ರಾಘವ್ ಚಡ್ಡಾ ಭಾಳ ಮುಖ್ಯವಾಗಿ ಮಾತಾಡಿರೋದು ನೀವು ಎಲ್ಲ ಪ್ರತಿನಿತ್ಯ ಮಾತಾಡ್ತೀವಲ್ಲ ಅದೇ ವಿಚಾರವನ್ನು ಮಾತಾಡಿದ್ದಾರೆ. ಆದರೆ ಭಾಳ ತೀವ್ರವಾಗಿ, ತೀಕ್ಷ್ಣವಾಗಿ, ಮನಮುಟ್ಟುವಂತೆ ಸರಳವಾಗಿ ಮಾತಾಡಿದ್ದಾರೆ ಅಂತಕ್ಕಂಥದ್ದು ಭಾಳ ವಿಶೇಷ. ಈ ರೀತಿಯ ಒಂದು ಮಾತನಾಡುವ ವ್ಯಕ್ತಿ, ಈ ರೀತಿಯ ಒಂದು ಶಕ್ತವಾದ ವಿಷಯವನ್ನು ತಂದು ಸಂಸತ್ನಲ್ಲಿ ಮಂಡನೆ ಮಾಡುವ ವ್ಯಕ್ತಿ ಈ ದೇಶಕ್ಕೆ ಬೇಕಾಗಿತ್ತು. ಈಗ ರಾಘವ್ ಚಡ್ಡಾ ಮುಖಾಂತರ ಆ ವ್ಯಕ್ತಿ ನಮಗೆ ಸಿಕ್ಕಿದ್ದಾರೆ. ಈಗ ವಿಷಯಕ್ಕೆ ಬರೋಣಂತೆ. ಏನು ವಿಷಯ ಅಂತಂದರೆ, ನಮ್ಮ ಮೊಬೈಲ್ಗೆ ನಾವು ಮೊಬೈಲ್ ಇಟ್ಟಿದ್ದೀವಿ, ನೀವು ಮೊಬೈಲ್ ಇಟ್ಟಿದ್ದೀರಾ. ಈ ದೇಶದಲ್ಲಿ ಬಹುತೇಕ ಎಲ್ಲರ ಹತ್ರನೂ ಮೊಬೈಲ್ ಇದೆ. ಮೊಬೈಲ್ ಡಿಜಿಟಲ್ ಕ್ರಾಂತಿ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಮಂಕುಬೂದಿ ಏರ್ಚಿ ನಮ್ಮ ಕೈಯಲ್ಲೆಲ್ಲ ಕೂಡ ಒಂದೊಂದು ಆ್ಯಂಡ್ರಾಯ್ಡ್ ಮೊಬೈಲ್ನ ಕೊಟ್ಟು ಕೂರಿಸಿದ್ದಾರೆ ಈ ದೇಶದ ಆಳುವವರು. ಆ ಮೊಬೈಲ್ ಕೊಟ್ಟಿದ್ದು ಅಷ್ಟೇ ಅಲ್ಲ, ಮೊಬೈಲ್ ಮುಖಾಂತರ ಏನಾಗ್ತಾ ಇದೆ ಅಂತೇಳಿ ರಾಘವ್ ಚಡ್ಡಾ ಒಂದೊಂದೇ ವಿಷಯಗಳನ್ನು ಬಿಚ್ಚಿಡ್ತಾ ಹೋಗ್ತಾರೆ. ನಮಗೆ ನಾವು ರೀಚಾರ್ಜ್ ಮಾಡಿಸ್ಕೊಳ್ಳದೆ ಹೋದರೆ, ನಮ್ಮ ಮೊಬೈಲಲ್ಲಿ ನಾವು ರೀಚಾರ್ಜ್ ಮಾಡಿಸ್ಕೊಳ್ಳದೆ ಹೋದರೆ ನಮ್ಮ ಔಟ್ ಗೋಯಿಂಗ್ ಕಾಲ್ನ ಬೇಕಾದ್ರೆ ಕಟ್ ಮಾಡಿ ಇನ್ಕಮಿಂಗ್ ಕಾಲ್ನ ಯಾಕೆ ಕಟ್ ಮಾಡ್ತೀರಾ? ಯಾಕೆ ಅಂತಂದರೆ ನಮ್ಮ ಈ ಮೊಬೈಲ್ ನಂಬರ್ ಇದೆಯಲ್ಲ, ಅದನ್ನು ನೀವು ಯಾವ ಸ್ಥಿತಿಗೆ ತಗೊಂಡೋಗಿಟ್ಟಿದ್ದೀರಾ ಅಂತಂದರೆ, ಆ ಮೊಬೈಲ್ ನಂಬರು ಆಧಾರಿಗೆ ಲಿಂಕ್ ಆಗಿರುತ್ತೆ, ಆ ಮೊಬೈಲ್ ನಂಬರು ನಿಮ್ಮ ಅಕೌಂಟಿಗೆ ಲಿಂಕ್ ಆಗಿರುತ್ತೆ, ಆ ಮೊಬೈಲ್ ನಂಬರು ನಿಮ್ಮ ಪಡಿತದ ಚೀಟಿಗೆ ಲಿಂಕ್ ಆಗಿರುತ್ತೆ. ಈ ಮೊಬೈಲ್ ನಂಬರು ಕಂಪ್ಲೀಟ್ ಎಲ್ಲದಕ್ಕೂ ಕೂಡ ಈ ಮೊಬೈಲ್ ನಂಬರು ಮತ್ತು ಆಧಾರ್ ನಂಬರೇ ನಿಮ್ಮ ಈ ದೇಶದಲ್ಲಿ ಗುರುತಿಸೋಕೆ ಮತ್ತು ಹಣಕಾಸಿನ ವ್ಯವಹಾರ. ಹಾಗಿರುವಾಗ ನೀವು ರೀಚಾರ್ಜ್ ಮಾಡಿಸ್ಕೊಂಡಿಲ್ಲ ಅಂತ ಏಕಾಏಕಿ ಆ ನಂಬರ್ನೇ ಬ್ಲಾಕ್ ಮಾಡಿಬಿಟ್ರೆ ಈ ದೇಶದ ಜನತೆ ಎಲ್ಲಿಗೆ ಹೋಗ್ಬೇಕು ಅಂತಕ್ಕಂಥದ್ದು ಅವ್ರ ಮೊದಲನೇ ಪ್ರಶ್ನೆ. ಭಾಳ ವ್ಯಾಲಿಡ್ ಆದಂಥ ಪ್ರಶ್ನೆ ಅದು. ನೀವು ಯಾವ ಕಾರಣಕ್ಕೆ ನಮಗೆ ಬೇಕಿದ್ದವರು ಕರೆನ್ಸಿ ಹಾಕ್ಸ್ಕೊಂತಾರೆ, ಮಾತಾಡ್ತಾರೆ. ಬೇಡದೇ ಇದ್ದಾಗಲೂ ಕೂಡ ನೀವು ಕರೆನ್ಸಿ ಹಾಕ್ಸ್ಕೊಳ್ಳಿ ಅಂತಕ್ಕಂಥದ್ದು ಯಾವ ನ್ಯಾಯ? ಇದು ಹೇರಿಕೆ ಅಲ್ವಾ? ಹೌದಪ್ಪ, ನಿಮಗೆ ಯಾಕೆ ಬೇಕು? ನನಗೆ ಮಾತಾಡೋಕೆ ಅವಶ್ಯಕತೆ ಇಲ್ಲ, ಆದರೂ ಕೂಡ ನೀನು ಬ್ಯಾಂಕಿಗೆ ಲಿಂಕ್ ಮಾಡಿರ್ತೀಯ, ಮೆಸೇಜಸ್ ಬರ್ತವೆ, ನಿನಗೆ ಆಧಾರ್ ಲಿಂಕ್ ಮಾಡಿರ್ತೀಯ, ನಿಮಗೆ ಇನ್ನೊಂದೇನೋ ಬರುತ್ತೆ. ಆ ಕಾರಣಕ್ಕೋಸ್ಕರ ನೀನು ಕಡ್ಡಾಯವಾಗಿ ಪ್ರತಿ ತಿಂಗಳು ಅದನ್ನು ರೀಚಾರ್ಜ್ ಮಾಡಿಸ್ಲೇಬೇಕು ಅನ್ನುವ ಈ ರೀತಿಯ ಒತ್ತಡ ಇದೆಯಲ್ಲ, ಈ ಒತ್ತಡ ನಿಜಕ್ಕೂ ಕೂಡ ಅಮಾನವೀಯವಾದ್ದು. ಇದೇನು ರಾಘವ್ ಚಡ್ಡಾ ಪ್ರತಿ ತಿಂಗಳು 300-350 ರೀಚಾರ್ಜ್ ಮಾಡಿಸ್ಕೊಳ್ಳೋದ್ರ ಬಗ್ಗೆ ವಿಷಯ ಇರ್ತಾರಲ್ಲ ಅಂತ ನೀವು ಅನ್ಬೋದು. ಆದರೆ ನಮ್ಮ 100-200-300 ರೂಪಾಯಿ ದುಡ್ಡಿದೆಯಲ್ಲ, ನಮ್ಮ ದೇಶದ ಕೋಟ್ಯಾಂತರ ಜನಗಳದ್ದು ಆ ಹಣದ ವ್ಯವಹಾರ ಇದೆಯಲ್ಲ, ಆ ವ್ಯವಹಾರ ಭಾಳ ದೊಡ್ಡ ಮೊತ್ತದಲ್ಲಿರುತ್ತೆ. ನಮ್ಮ ದೇಶದಲ್ಲೇ ಆ ಟ್ರಾಯ್ ಅಂತಂತಂದರೆ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ, ಈ ಸಂಸ್ಥೆ ನಮ್ಮ ಟೆಲಿಕಾಂ ಇಂಡಸ್ಟ್ರಿ ಇದೆಯಲ್ಲ ಅದಷ್ಟು ಲೆಕ್ಕಾಚಾರಗಳನ್ನು ನೋಡ್ಕೊಳ್ಳುತ್ತೆ. ಆ ಸಂಸ್ಥೆ ಹೇಳೋ ಪ್ರಕಾರದಲ್ಲೇ ಆ ಸಂಸ್ಥೆಯ ಲಾಭ, ಆ ಸಂಸ್ಥೆ ಅಂದರೆ ಟೆಲಿಕಾಂ ಡಿಪಾರ್ಟ್ಮೆಂಟಲ್ಲಿ ಟೆಲಿಕಾಂ ಕ್ಷೇತ್ರ ಇದೆಯಲ್ಲ, ಆ ಕ್ಷೇತ್ರದ ವಾರ್ಷಿಕ ಲಾಭ ಇರತಕ್ಕಂಥದ್ದು 3.5 ಲಕ್ಷ ಕೋಟಿ. ಲಾಭ ಎಷ್ಟು? 3.5 ಲಕ್ಷ ಕೋಟಿ ಒಂದು ವರ್ಷಕ್ಕೆ ಟೆಲಿಕಾಂ ಡಿಪಾರ್ಟ್ಮೆಂಟು, ಟೆಲಿಕಾಂ ಇಂಡಸ್ಟ್ರಿಗಳಿದಾವಲ್ಲ ಅವು ಲಾಭ ಮಾಡ್ಕೊಳ್ತಾ ಇದ್ದಾವೆ. ಯಾವುದರಿಂದ? ನಾವು ಕಟ್ಟುವ ತಿಂಗಳಿಗೆ 300 ರೂಪಾಯಿ 350 ರೂಪಾಯಿ ರೀಚಾರ್ಜ್ ಮಾಡ್ತೀವಲ್ಲ, ಅದೇ ಹಣದಿಂದ ಇಡೀ ಒಂದು ವರ್ಷಕ್ಕೆ 3.5 ಲಕ್ಷ ಕೋಟಿ ದುಡ್ಡನ್ನ ಆದಾಯವಾಗಿ ಆ ಟೆಲಿಕಾಂ ಡಿಪಾರ್ಟ್ಮೆಂಟ್ಗಳು ತಗೋತಾ ಇದ್ದಾವೆ. ಯಾರು ಈ ಟೆಲಿಕಾಂ ಡಿಪಾರ್ಟ್ಮೆಂಟ್ ಅಂತಂದರೆ? ಈ ಟೆಲಿಕಾಂ ಡಿಪಾರ್ಟ್ಮೆಂಟಲ್ಲಿ ಇರತಕ್ಕಂತಹ ಸಂಸ್ಥೆಗಳು ಯಾವ್ಯಾವು? ಬಹಳ ಮುಖ್ಯವಾಗಿ ಇಡೀ ದೇಶವನ್ನೇ ಆವರಿಸ್ಕೊಂಡಿರ್ತಕ್ಕಂಥ ಟೆಲಿಕಾಂ ಅಂತಂದರೆ ಜಿಯೋ. ಆ ಜಿಯೋ ಯಾರಿಗೆ ಗೊತ್ತಿಲ್ಲ? ಆ ಜಿಯೋ ಯಾರ್ದು? ಮತ್ತದೇ ಮೋದಿಯ ಪರಮಾಪ್ತ ಮುಖೇಶ್ ಅಂಬಾನಿಯದ್ದು ಈ ಜಿಯೋ. ಈ ಜಿಯೋ ಕಂಪನಿಯ ಮಾಲೀಕನಿಗೆ ಸಿಂಹ ಪಾಲು ಹೋಗುತ್ತೆ, ಬಹುಶಃ ಅದಷ್ಟು ಹೋಗುತ್ತೆ.
ಆ ಮನುಷ್ಯನಿಗೆ 3.5 ಲಕ್ಷ ಕೋಟಿ ಆದಾಯ ಎಲ್ಲಿಂದ ಬರುತ್ತೆ ಅಂತಂದರೆ ನಮ್ಮ ಪ್ರತಿ ತಿಂಗಳ 300 ರೂಪಾಯಿ ದುಡ್ಡಿದೆಯಲ್ಲ ಅದರಿಂದ ಬರುತ್ತೆ ಅಂತ ಹೇಳ್ತಾರೆ. ಆ 3.5 ಲಕ್ಷ ಕೋಟಿ ದುಡ್ಡಿದ್ದು ಒಂದು ಸಣ್ಣ ಕಥೆ ಹೇಳ್ಬಿಡ್ತೀವಿ. ಆ 3.5 ಲಕ್ಷ ಆದಾಯ ಇದೆ ಅಂತ ಈ ಟ್ರಾಯ್ ಅನ್ನೋ ಸಂಸ್ಥೆ ನಮಗೆ ಲೆಕ್ಕ ಕೊಟ್ಟಿದೆಯಲ್ಲ, ಅದು ಯಾವ ಆಧಾರದ ಮೇಲೆ ಅಂತಂದರೆ ಅದು ಲೆಕ್ಕ ಹಾಕಿರೋದು ಪ್ರತಿಯೊಬ್ಬ 117 ಕೋಟಿ ಮೊಬೈಲ್ ಬಳಕೆದಾರರು ನಮ್ಮ ದೇಶದಲ್ಲಿದ್ದಾರೆ. ಆ 117 ಕೋಟಿ ಮೊಬೈಲ್ ಬಳಕೆದಾರರು ಪ್ರತಿಯೊಬ್ಬನು ಕೂಡ ತಿಂಗಳಿಗೆ 190 ರೂಪಾಯಿ ಪಾವತಿ ಮಾಡ್ತಾನೆ ಅಂತೇಳಿ ಟ್ರಾಯ್ ಲೆಕ್ಕ ಆಗುತ್ತೆ. ಆದರೆ ನಾವು ಯಾರು ಕೂಡ ನೀವು ಎಲ್ಲ ಮೊಬೈಲ್ ಬಳಸ್ತೀವಲ್ಲ, ನಾವು ಯಾವತ್ತೂ ಕೂಡ 190 ರೂಪಾಯಿ ರೀಚಾರ್ಜ್ ಮಾಡಿಸಿಲ್ಲ. ನಮಗೆ ರೀಚಾರ್ಜ್ ಇರೋದೇ ಶುರುವಾಗದೆ 300, 320, 350ರಿಂದ. ಸೊ ಹಂಗಾಗಿ ಟ್ರಾಯ್ ಲೆಕ್ಕ ಕೊಟ್ಟಿರ್ತಕ್ಕಂಥ 190 ರೂಪಾಯಿ ಲೆಕ್ಕದಲ್ಲೇ ನೋಡಿದ್ರೆ 3.5 ಲಕ್ಷ ಕೋಟಿ ಆಗುತ್ತೆ. ಆದರೆ ನಮಗೆ ಅನುಭವ ಬರೋ ಥರದಲ್ಲಿ ನಾವು ಈ ಜಗತ್ತಲ್ಲಿ ಬದುಕ್ತಾ ಇರೋ ಕಾರಣಕ್ಕೋಸ್ಕರ ನಮಗೆ ಗೊತ್ತಿರೋ ಪ್ರಕಾರ 350 ರೂಪಾಯಿ ರೀಚಾರ್ಜ್ ಮಾಡಿಸ್ತದೆ. ಅದು ಕೊಟ್ಟಿರ್ತಕ್ಕಂಥ 3.5 ಲಕ್ಷ ಕೋಟಿ ಇದೆಯಲ್ಲ, ಅದಿನ್ನೂ ಹೆಚ್ಚಿಗೆ ಆಗೋ ಸಾಧ್ಯತೆಗಳಿದ್ದಾವೆ. ಸೊ ಇದು ಯಾವ ಥರದ ದರೋಡೆ ಅನ್ನೋದನ್ನು ರಾಘವ್ ಚಡ್ಡಾ ಭಾಳ ಸರಳವಾಗಿ ವಿವರಿಸಿದ್ದಾರೆ. ರಾಘವ್ ಚಡ್ಡಾ ಯಾಕೆ ಮುಖ್ಯ ಆಗ್ತದೆ ಅಂತಂದರೆ, ಜನಸಾಮಾನ್ಯರ ಧ್ವನಿಯನ್ನು ಸಂಸತ್ನಲ್ಲಿ ಭಾಳ ತೀವ್ರವಾಗಿ ತೀಕ್ಷ್ಣವಾಗಿ ಮಂಡಿಸಿ ಗಮನ ಸೆಳೆದಾರಲ್ಲ, ಆ ಕಾರಣಕ್ಕೋಸ್ಕರ ಭಾಳ ಅದ್ಭುತವಾದ ಮಾತುಗಾರ. ಸುಮ್ಮನೆ ಮಾತಷ್ಟೇ ಬರುತ್ತೆ ಅಂತ ಮಾತಾಡೋದಲ್ಲ, ಆದರೆ ವಿಷಯವನ್ನು ತುಂಬ ಗಹನವಾಗಿ ಗ್ರಹಿಸಿ ಅದಕ್ಕೆ ಒಂದು ಅಧ್ಯಯನ ಅಂತ ಮಾಡಿ ಅವರ ಅಧ್ಯಯನತೆಗೆ ಅವ್ರು ಮಾತಾಡುವಾಗ ಯಾರೊಬ್ಬರು ಕೂಡ ಮಾತಾಡೋಕ್ಕೆ ಸಾಧ್ಯ ಆಗೋದಿಲ್ಲ ರಾಜ್ಯಸಭೆಯಲ್ಲಿ. ಯಾಕೆ ಅಂತಂದರೆ ಅವರ ಪ್ರಿಪರೇಷನ್ನೇ ಹಂಗಿರುತ್ತೆ. ಸುಮ್ಮನೆ ಬಂದು ರಾಜ್ಯಸಭೆಯಲ್ಲಿ ಬಂದು ಕೂತ್ಕೊಬಿಟ್ಟು ಬೇಕಾಬಿಟ್ಟು ಮಾತಾಡಲ್ಲ ಅವರು. ಹೆಂಗೆ ರಾಘವ್ ಚಡ್ಡಾ ಭಾಳ ಕಿರಿಯ ವಯಸ್ಸಿನ 1988 ಅವ್ರ ಜನ್ಮ ಅಂತಂದರೆ ಲೆಕ್ಕ ಹಾಕಿ ನಿಮ್ಗೆ ಇನ್ನೂ 30-35 ವರ್ಷದ ಒಬ್ಬ ಯುವಕ ಬಂದು ರಾಜ್ಯಸಭೆಯಲ್ಲಿ ಈ ರೀತಿ ಮಾತಾಡಕ್ಕೆ ನಿಂತ್ಕೊಂಡಿದ್ದಾಗ 70-75 ವರ್ಷದ ಹಳೆಯ ತಲೆಗಳು ದೊಡ್ಡ ಈ ಅದಾನಿಗಳಿಗೆ ಅಂಬಾನಿಗಳಿಗೆ ದುಡ್ಡು ಮಾಡೋದಕ್ಕೆ ಜಾಗ ಮಾಡಿಕೊಟ್ರಲ್ಲ, ಅವರಿಗೆಲ್ಲ ಹಿಂಗಾಗ್ಬೇಡ. ಇದು ಭಾಳ ಮುಖ್ಯವಾದ ವಿಚಾರ. ಇನ್ನೊಂದೇನು ಅಂತಂದರೆ, ಈ ಮೊಬೈಲ್ ರೀಚಾರ್ಜ್ ಬಗ್ಗೆ ಭಾಳ ಖಂಡಿತವಾಗಿಯೂ ಕೂಡ ಎಷ್ಟು ಗಟ್ಟಿಯಾಗಿ ಮಾತಾಡಬೇಕಾಗುತ್ತೋ ಅಷ್ಟು ಗಟ್ಟಿಯಾಗಿ ಮಾತಾಡ್ತಕ್ಕಂಥದ್ದು ನಮ್ಮ ಎಲ್ಲರ ಆದ್ಯತೆ. ರಾಘವ್ ಚಡ್ಡಾ ಒಬ್ಬರದಲ್ಲ. ಅದೇ ಕಾರಣಕ್ಕೋಸ್ಕರ ರಾಘವ್ ಚಡ್ಡಾ ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ರಾಜ್ಯಸಭೆಯಿಂದ ಆಚೆಗಳಿಗೂ ಕಳಿಸಿದ್ದಾಯಿತು, ಮತ್ತು ರಾಜ್ಯಸಭೆಯಿಂದ ಮತ್ತೆ ಒಳಗೂ ಬಂದಾಯಿತು. ಅದು ರಾಘವ್ ಚಡ್ಡಾ ತಾವು ಮಾತಾಡೋದನ್ನ ನಿಲ್ಲಿಸಿಲ್ಲ. ಈಗ ಮುಂದುವರೆದಂತೆ ರಾಘವ್ ಚಡ್ಡಾ ಇನ್ನೇನೇನು ಮಾತಾಡಿದ್ದಾರೆ, ಯಾಕೆ ಮನುಷ್ಯ ಅಷ್ಟೊಂದು ಗಮನ ಸೆಳೀತಾ ಇದ್ದಾರೆ? ರಾಘವ್ ಚಡ್ಡಾ ಮಾತಾಡಿದ ಇನ್ನೊಂದು ವಿಷಯ ಅಂತಂದರೆ ಈ ಬ್ಯಾಂಕಿಂಗ್ ವಿಚಾರದ ಬಗ್ಗೆ. ಈಗೆಲ್ಲ ಬ್ಯಾಂಕ್ಗಳೆಲ್ಲ ಮರ್ಜ್ ಆಯಿತು, ಅವಾಯ್ತು ಇವಾಯಿತು ಎಲ್ಲ ಅದು ಬೇರೆ ವಿಷಯ. ಆದರೆ ಬ್ಯಾಂಕಿಂಗ್ ವಿಚಾರದಲ್ಲಿ ಪ್ರತಿಯೊಬ್ಬನೂ ಕೂಡ ಅಕೌಂಟ್ ಹೊಂದಬೇಕು. ಜನಧನ್ ಯೋಜನೆಯನ್ನು ಪ್ರತಿಯೊಬ್ಬನೂ ಕೂಡ ಖಾತೆ ಹೊಂದಲೇಬೇಕು. ಆ ಖಾತೆಗೆ ನಾನು 2,000 ದುಡ್ಡು ಹಾಕ್ತೀನಿ, 5,000 ದುಡ್ಡು ಹಾಕ್ತೀನಿ, 20,000 ದುಡ್ಡು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರ ಕೈಲೂ ಕೂಡ ಅಕೌಂಟ್ ಓಪನ್ ಮಾಡಿಸಿದಾರೆ ಈ ದೇಶದ ಪ್ರಧಾನಿಗಳು. ಆ ಪ್ರಧಾನಮಂತ್ರಿಗಳು ಅಕೌಂಟ್ ಓಪನ್ ಮಾಡಿಸಿದ ನಂತರದಲ್ಲಾಗಿದ್ದಂಥ ದರೋಡೆ ಬಗ್ಗೆ ಮಾತಾಡ್ತಾ ಹೇಳ್ತಾರೆ ರಾಘವ್ ಚಡ್ಡಾ. ಯಾರಿಗೆ ಬೇಕಾಗಿತ್ತು ಅಕೌಂಟು? ಯಾಕೆ ಅಂತಂದರೆ ಬ್ಯಾಂಕಿಂಗಲ್ಲಿ ಶುರು ಮಾಡ್ತಾ ಹೋದಂಗೆ ಮಿನಿಮಮ್ ಬ್ಯಾಲೆನ್ಸ್ ವಿಷಯ ಶುರುವಾಗುತ್ತೆ. ನಮಗೂ ಗೊತ್ತು, ನಿಮಗೂ ಗೊತ್ತು. ಆ ಬ್ಯಾಂಕಲ್ಲಿ ನಾವು ದುಡ್ಡು ಇಟ್ಟಿಲ್ಲ ಅಂತಂದರೆ ನಾವು ನೆಕ್ಸ್ಟ್ ಏನಾದ್ರು ಅಕಸ್ಮಾತ್ ದುಡ್ಡು ಇಟ್ಟಿದ್ವಿ ಅಂತಂದ್ರೆ ಅದರಲ್ಲೇ ಕಟ್ ಮಾಡ್ಕೊಂತಾರೆ. ಯಾಕೆ ಅಂತಂದರೆ ನಿಮ್ಮಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ನೀವು ಇಟ್ಟಿಲ್ಲ. ನೀವು ಆ ಮಿನಿಮಮ್ ಬ್ಯಾಲೆನ್ಸ್ ಇಡದೇ ಇರೋ ಕಾರಣಕ್ಕೋಸ್ಕರ ನಿಮಗೆ ದಂಡ ವಿಧಿಸಿದ್ದೀವಿ ಅಂತ. ಅದರದೇ ಅದೆಷ್ಟೋ ಕೋಟಿ ದುಡ್ಡಾಗುತ್ತೆ. ಅದಷ್ಟೋ ಕೋಟಿ ದುಡ್ಡುಗಳು ಎಲ್ಲಿಗೆ ಹೋಗುತ್ತದೋ? ಎಲ್ಲಿಗಾದ್ರೂ ಹೋಗಲಿ ಅದು, ಬಟ್ ಯಾರಿಂದ ಹೋಗುತ್ತೆ? ಯಾವುದಾದ್ರು ಒಬ್ಬ ಗುತ್ತಿಗೆದಾರ, ಯಾವುದೇ ಒಬ್ಬ ರಾಜಕಾರಣಿ ಅಥವಾ ಈ ಥರದ್ದು ಯಾರೋ ದೊಡ್ಡ ಇರ್ತಾರಲ್ಲ, ಅವರು ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೇ ಮಾಡ್ತಾರೆ. ಅವರೇನು ಮಿನಿಮಮ್ ಬ್ಯಾಲೆನ್ಸ್ ಆರಾಮಾಗಿ ಅವ್ರಿಗೆ ಇದ್ದೇ ಇರುತ್ತೆ. ಆದರೆ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋಕ್ಕಾಗದೇ ಇರೋದು ಯಾರೋ? ಮಿನಿಮಮ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡೋಕ್ಕಾಗದೇ ಇರತಕ್ಕಂಥವ್ರು ಈ ದೇಶದ ಕೂಲಿ ಕಾರ್ಮಿಕರು, ಬಡವರು. ಇಂಥವ್ರ ದುಡ್ಡನ್ನ ನೀವು ತಗೊಂಡೋಗಿ ದಂಡದ ಲೆಕ್ಕದಲ್ಲಿ ತಗೊಂಡೋಗಿ ಅದನ್ನು ಸರ್ಕಾರದ ಬೊಕ್ಕಸ ತುಂಬಿಸ್ತಾರಲ್ಲ, ನಿಮಗೆ ನಿಜಕ್ಕೂ ಕೂಡ ಈ ವಿಚಾರದಲ್ಲಿ ನಾಚಿಕೆ ಆಗಬೇಕು ಅಂತ ರಾಘವ್ ಚಡ್ಡಾ ರಾಜ್ಯಸಭೆಯಲ್ಲಿ ಮಾತಾಡಿದ್ದಾರೆ. ಇಂಥ ವಿಷಯಗಳನ್ನು ಮಾತಾಡಿದ ತಕ್ಷಣ ನಿಜಕ್ಕೂ ಕೂಡ ಈ ದೇಶದ ಯುವಕರಾದಿಯಾಗಿ ಈ ದೇಶದ ಎಲ್ಲ ಜನರು ಕೂಡ ನಿಬ್ಬೆರಗಾಗಿ ಇಂಥ ಒಬ್ಬ ಮಾತಾಡೋ ವ್ಯಕ್ತಿ ಬಂದಲ್ಲ ಅಂತೇಳಿ ಖುಷಿಯಿಂದ, ಭಾಳ ಬೆರಗಿನಿಂದ, ಭಾಳ ಭರವಸೆಯಿಂದ ರಾಘವ್ ಚಡ್ಡಾ ಕಡೆ ನೋಡ್ತಾ ಇದ್ದಾರೆ. ಆ ರಾಘವ್ ಚಡ್ಡಾ ಭಾಳ ಸೂಕ್ಷ್ಮವಾದ ಮನುಷ್ಯ. ಆಮ್ ಆದ್ಮಿ ಪಾರ್ಟಿಯಲ್ಲಿ ಬಹುತೇಕ ಇರತಕ್ಕಂಥವ್ರು ಈ ದೇಶದಲ್ಲಿ ನೋಡಬೇಕು ಅಂತಂದರೆ ಬಹುಶಃ ಅಷ್ಟೊಂದು ಸಿದ್ಧತೆ ಇರತಕ್ಕಂತಹ, ಅಷ್ಟೊಂದು ಕ್ಲಾರಿಟಿ ಇರತಕ್ಕಂಥ ಯುವ ರಾಜಕಾರಣಿಗಳು ಸಿಗೋದು ಕಷ್ಟ. ಅದರಲ್ಲೂ ಕೂಡ ಎಜುಕೇಟೆಡ್ ಅಂತಂದ್ರೆ ಸುಮ್ಮನೆ ನಾವು ಡಿಗ್ರಿಗಳು ತಗೊಂತೀವಲ್ಲ, ಅದೆಲ್ಲ ಎಜುಕೇಟೆಡ್ ಅಂತಂದರೆ ಜನಗಳ ಕಷ್ಟ ಸುಖವನ್ನು ಅರ್ಥ ಮಾಡ್ಕೊಂಡು ಆರೋಗ್ಯಕರವಾಗಿ ಯೋಚನೆ ಮಾಡತಕ್ಕಂತಹ ವ್ಯಕ್ತಿಗಳು. ಅಂಥ ವ್ಯಕ್ತಿಗಳು ಬಹುಶಃ ಆಮ್ ಆದ್ಮಿ ಪಾರ್ಟಿ ಆಗಿರ್ಬೋದು, ತೃಣಮೂಲ ಕಾಂಗ್ರೆಸ್ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಕೆಲವು ಕಡೆ ಬಿ ಜೆ ಪಿಲೂ ಕೂಡ ಇದ್ದಾರೆ. ಆದರೆ ಎಲ್ಲರಿಗೂ ಕೂಡ ಏನಾಗುತ್ತೆ ಅಂದರೆ ಆಯಾ ಪಾರ್ಟಿಯ ಅಜೆಂಡಾಗಳಿದ್ದಾವಲ್ಲ, ಅಜೆಂಡಾಗಳು ಆಯಾ ವ್ಯಕ್ತಿಗಳ ಬಾಯಿ ಮುಚ್ಚಿಸ್ತವೆ. ಬಿ ಜೆ ಪಿಯಲ್ಲಿ ಅತಿ ಬುದ್ಧಿವಂತರಿದ್ದಾರೆ, ತುಂಬ ಓದ್ಕೊಂಡವ್ರು ಇದ್ದಾರೆ, ಜನನ ಮಧ್ಯೆಯಿಂದ ಎದ್ದೋದವರು ಇದ್ದಾರೆ. ಆದರೆ ಮಾತಾಡೋಕ್ಕಾಗಲ್ಲ. ಅವ್ರು ಮಾತಾಡೋದು ಏನಿದ್ರು ಕೂಡ ಮೋದಿ, ದೇಶಭಕ್ತಿ ಈ ಥರದ್ದೇ. ಅವ್ರು ಯಾವ ಕಾರಣಕ್ಕೂ ಈ ಥರ ವಿಚಾರಗಳನ್ನು ಮಾತಾಡೋಕ್ಕಲ್ಲ. ಅದು ಅವ್ರು ಬೇಲಿ. ಕಾಂಗ್ರೆಸ್ನಲ್ಲೂ ಕೂಡ ಇದ್ದಾರೆ. ಆದರೆ ಅವರಿಗೆ ರಾಹುಲ್ ಗಾಂಧಿಯವರ ಅಣತಿಯ ಹೊರತಾಗಿ ಬೇರೆ ಯಾವ ಒಂದು ವಿಚಾರ ಕೂಡ ಮಾತಾಡೋಕ್ಕಾಗಲ್ಲ. ಈ ದೇಶದ ಭರವಸೆ ಇರತಕ್ಕಂಥದ್ದು ಪ್ರಾದೇಶಿಕ ಪಕ್ಷಗಳಲ್ಲಿ. ಅದೇ ಆಮ್ ಆದ್ಮಿ ಪಾರ್ಟಿ, ತೃಣಮೂಲ ಕಾಂಗ್ರೆಸ್ಸು,
ಈ ರೀತಿಯಾದಂತಹ ಪಕ್ಷಗಳ ಬಗ್ಗೆ ಭರವಸೆ ಯಾಕೆ ಇಟ್ಕೋಬೇಕು ಅಂತಂದರೆ, ಇಂತಹ ಪಕ್ಷಗಳು ರಾಘವ್ ಚಡ್ಡನಂಥ ನಾಯಕನನ್ನು ಉತ್ಪಾದನೆ ಮಾಡ್ತವೆ, ಇಂತಹ ರಾಘವ್ ಚಡ್ಡನನ್ನು ನಮ್ಮ ದೇಶಕ್ಕೆ ಕೊಡುಗೆ ಕೊಡ್ತವೆ ಅನ್ನೋ ಕಾರಣಕ್ಕೋಸ್ಕರ. ಇದೇನೇ ಇರಲಿ, ರಾಘವ್ ಚಡ್ಡ ಅವರು ಭಾಳ ಮುಖ್ಯವಾದ ವಿಚಾರಗಳನ್ನು ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಮೊಬೈಲ್ ಮುಖಾಂತರ ನಮ್ಮನ್ನು ಹೆಂಗೆ ಲೂಟಿ ಮಾಡ್ತಾ ಇದ್ದಾರೆ ಈ ಕೇಂದ್ರ ಸರ್ಕಾರದವರು, ನಮ್ಮನ್ನು ಎಷ್ಟು ಚೆನ್ನಾಗಿ ಅವರು ಅದನ್ನು ಬಿಟ್ಟಿರ್ತಾ ಹೋಗ್ತಾರೆ ಅಂತಂದರೆ, ಇದೇ ರೀತಿ ಮುಂದುವರ್ಕೊಂಡು ಹೋಯ್ತು ಅಂತಂದರೆ ಇದೇ ದೇಶದ ಜನ ನಿಮ್ಮ ವಿರುದ್ಧ ದಂಗೆ ಹೇಳ್ತಾರೆ. ನಿಮಗೆ ಯಾವ ಕಾರಣಕ್ಕೂ ಕೂಡ ಜನಗಳ ಮೇಲೆ ಈ ರೀತಿಯ ಅನಧಿಕೃತವಾದ ಸವಾರಿ ಮಾಡ್ತಕ್ಕಂಥ ಹಕ್ಕಿಲ್ಲ, ಜನಗಳ ಹಕ್ಕನ್ನು ನೀವು ಕಸ್ಕೊತಾ ಇದ್ದೀರ ಅಂತ ಮಾತಾಡ್ತಾ ಇರ್ತಕ್ಕಂಥ ರಾಘವ್ ಚಡ್ಡ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಈ ವಿಡಿಯೋ ಮುಗಿಸ್ತೀವಿ. ಧನ್ಯವಾದಗಳು.